ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಕೆಶಿ ಆಗಮನಕ್ಕೂ ಮುನ್ನವೇ ದೇಗುಲದಲ್ಲಿ ಹೆಜ್ಜೇನು ದಾಳಿಯಾಗಿದೆ. ಭೂವರಹನಾಥ ದೇಗುಲದಲ್ಲಿ ದಿಢೀರ್ ಜೇನುಗಳು ದಾಳಿ ಮಾಡಿದಾವೆ. ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಭೂವರಹನಾಥ ದೇಗುಲ ಇದು. ಬಹಳ ಪವರ್ಫುಲ್ ಆಗಿರುವಂತಹ ದೇವರು. DK ಶಿವಕುಮಾರ್ ಬಹಳ ನಂಬಿದ್ದಾರೆ. ಅವರ ಆಗಮನಕ್ಕೂ ಮುನ್ನವೇ ಅಲ್ಲಿ ಈ ರೀತಿಯಾಗಿ ಘಟನೆ ನಡೆದುಬಿಟ್ಟಿದೆ. ಸಾಕಷ್ಟು ಭಕ್ತರು ಕೂಡ ಇದ್ದರು ಅಲ್ಲಿ. KR ಪೇಟೆ ತಾಲೂಕಿನಲ್ಲಿ ಬರುತ್ತೆ ಈ ದೇಗುಲ. ಇವತ್ತು ದೇಗುಲಕ್ಕೆ DK ಶಿವಕುಮಾರ್ ತೆರಳುತ್ತಾ ಇದ್ದರು. ಅವರು ಬರೋದಕ್ಕಿಂತ ಮುಂಚೆನೇ ಹೆಜ್ಜೇನು ದಾಳಿ ಆಗಿದೆ. ವಿಶೇಷವಾಗಿ ಹೋಮ ಹವನಗಳು ಈ ದೇವಸ್ಥಾನದಲ್ಲಿ ನಡೆಯುತ್ತೆ. ಅದು ಶನಿವಾರ ಎಸ್ಪೆಷಲಿ. ಹೋಮದ ಹೊಗೆಯಿಂದ ದಿಕ್ಕಾಪಾಲಾಗಿ ಜೇನುಗಳು ಬಂದಿದ್ದಾವೆ. ದಾಳಿ ಇಟ್ಟಿದ್ದರಿಂದಾಗಿ ಹಲವರಿಗೆ ಗಾಯಗಳಾಗಿದೆ. ನೋಡ್ತಾ ಇದ್ದೀವಿ. ದಾಳಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಿದ್ದಾರೆ ಜನ ಅಂಥೇಳಿ ಭಕ್ತಾದಿಗಳು ಎದ್ನೋ ಬಿದ್ನೋ ಅಂತ ಓಡಾಡಿಬಿಟ್ರು. ಹಾಗೆ ಕೆಲವ್ರಿಗೆ ಸಿಕ್ಕಾಪಟ್ಟೆ ಕಚ್ಚಿದ್ದಾವೆ. ಮಕ್ಕಳೆಲ್ಲ ಕರ್ಕೊಂಡು ಬಂದಿದ್ದರು. ಅವ್ರಿಗೂ ಕೂಡ ಹೆಜ್ಜೆನುಗಳು ದಾಳಿಯನ್ನು ಮಾಡಿದ್ದಾವೆ. ಟವಲಲ್ಲಿ ಸೀರೆಯಲ್ಲಿ ಮುಖ ಎಲ್ಲ ಮುಚ್ಕೊಂಡು ಬರ್ತಾ ಇದ್ದರು. ಅಲ್ಲಿ ಹೊಗೆ ಹಾಕ್ತಾರಲ್ವ, ಹಾಗಾಗಿನೇ ಹೆಜ್ಜೆನುಗೆ ಹೋಗಿ ತಾಕಿದೆ ಅದು ಗೂಡಿಗೆ. ಅಲ್ಲಿಂದ ರೊಚ್ಚಿಗೆದ್ದು ತಮ್ಮ ಆರ್ಭಟವನ್ನು ಜೇನುಗಳು ದಾಳಿಯನ್ನು ಶುರು ಮಾಡಿಬಿಟ್ವು. DK ಶಿವಕುಮಾರ್ ಬರ್ತಾರೆ ಅನ್ನೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತಿನಲ್ಲಿ ಮುಂಚೆನೇ ಆಗಿರುವಂತಹ ಒಂದು ಘಟನೆ ಇದು. ಅವರು ಬಂದ ಮೇಲೆ ಏನಾದರೂ ಆಗಿದ್ದಿದ್ರೆ ಬಹುಶಃ ಖಂಡಿತ ಗಲಿಬಿಲಿ ಉಂಟಾಗ್ತಾ ಇತ್ತು. ಹಾಗಾಗಿನೇ ಅದೇನು ವ್ಯವಸ್ಥೆ ಏನು ಬೇಕು ಎಲ್ಲವನ್ನೂ ಕೂಡ ಈಗ ಆ ದೇವಸ್ಥಾನದ ಆಡಳಿತ ಮಂಡಳಿಯವರು ಮಾಡಿಕೊಂಡಿದ್ದಾರೆ. ಶನಿವಾರ ವಿಶೇಷವಾಗಿ ಹೋಮ ಹವನಗಳು ಪೂಜೆಗಳು ಆ ದೇವಸ್ಥಾನದಲ್ಲಿ ನಡೆಯುತ್ತೆ. DK ಶಿವಕುಮಾರ್ ಅದರಲ್ಲೂ ಕೂಡ ಈಗ ಟೆಂಪಲ್ ರನ್ ಶುರು ಮಾಡಿಬಿಟ್ಟಿದ್ದಾರೆ. ಭೂವರಹನಾಥ ದೇಗುಲದಲ್ಲಿ ಅವರು ಕೂಡ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ.